ಮುಕ್ಕೋಟಿ ಏಕಾದಶಿಯು ವರ್ಷದ ಅತ್ಯಂತ ಶ್ರೇಷ್ಠವಾದ ದಿನವಾಗಿದ್ದು, ಈ ದಿನ ವೈಕುಂಠದ ದ್ವಾರಗಳು ತೆರೆಯಲ್ಪಡುತ್ತವೆ ಮತ್ತು ಮುಕ್ಕೋಟಿ ದೇವತೆಗಳು ಭೂಮಿಗೆ ಬರುತ್ತಾರೆ ಎಂಬ ನಂಬಿಕೆಯಿದೆ. ಪುರಾಣಗಳ ಪ್ರಕಾರ ಈ ದಿನ ಮಾಡುವ ಸಣ್ಣ ಪೂಜೆ ಅಥವಾ ಪರಿಹಾರವು 1000 ಪಟ್ಟು ಹೆಚ್ಚಿನ ಫಲಿತಾಂಶವನ್ನು ನೀಡುತ್ತದೆ. ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಯ ವಾಸಸ್ಥಾನವೆಂದರೆ ಅದು ನಾವು ಹಣ ಮತ್ತು ಒಡವೆಗಳನ್ನು ಇಡುವ ಬೀರುವಾಗಿದೆ. ಆದ್ದರಿಂದ ಬೀರುವನ್ನು ಕೇವಲ ಒಂದು ವಸ್ತು ಎಂದು ಪರಿಗಣಿಸದೆ ಅದನ್ನು ಸಾಕ್ಷಾತ್ ಲಕ್ಷ್ಮೀ ಸ್ವರೂಪವೆಂದು ಗೌರವಿಸಬೇಕು. ಬೀರುವಿನ ಒಳಗೆ ಎಂದಿಗೂ ಹರಿದ ಬಟ್ಟೆಗಳನ್ನು, ಬಳಸದ ಹಳೆಯ ವಸ್ತುಗಳನ್ನು ಅಥವಾ ಔಷಧಿ ಮಾತ್ರೆಗಳನ್ನು ಇಡಬಾರದು. ಇವು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತವೆ ಮತ್ತು ಆರ್ಥಿಕ ನಷ್ಟಕ್ಕೆ ಕಾರಣವಾಗುತ್ತವೆ. ಈ ಶುಭ ದಿನದಂದು ರಾತ್ರಿ 7 ಗಂಟೆಯ ನಂತರ ಒಂದು ವಿಶೇಷವಾದ ಪರಿಹಾರವನ್ನು ಮಾಡಬೇಕೆಂದು ಶಾಸ್ತ್ರಗಳು ಹೇಳುತ್ತವೆ. ಇದಕ್ಕಾಗಿ ಒಂದು ಹಸಿರಾದ ಎಕ್ಕದ ಎಲೆಯನ್ನು ತಂದು ಶುಭ್ರವಾಗಿ ಒರೆಸಿಕೊಳ್ಳಿ. ಎಕ್ಕದ ಗಿಡವು ಸಮುದ್ರ ಮಂಥನದ ಸಮಯದಲ್ಲಿ ಲಕ್ಷ್ಮೀದೇವಿಯ ಜೊತೆಯಲ್ಲಿ ಉದ್ಭವಿಸಿದ ದಿವ್ಯ ಸಸ್ಯವಾಗಿದೆ. ಒಂದು ತಟ್ಟೆಯಲ್ಲಿ ಈ ಎಕ್ಕದ ಎಲೆಯನ್ನು ಇಟ್ಟು ಅದರ ಮೇಲೆ 5 ಕಡೆ ಗಂಧ ಮತ್ತು ಕುಂಕುಮದ ತಿಲಕವನ್ನು ಇಡಿ. ನಂತರ ಆ ಎಲೆಯ ಮೇಲೆ ಒಂದು ಮುಷ್ಟಿ ಕಲ್ಲು ಉಪ್ಪನ್ನು ಹಾಕಿ ಅದರ ಮೇಲೆ ಒಂದು ದಾಲ್ಚಿನ್ನಿ ತುಂಡನ್ನು ಇರಿಸಬೇಕು. ಉಪ್ಪು ನಕಾರಾತ್ಮಕತೆಯನ್ನು ಹೋಗಲಾಡಿಸಿದರೆ, ದಾಲ್ಚಿನ್ನಿಯು ಹಣವನ್ನು ಆಕರ್ಷಿಸುವ ಶಕ್ತಿಯನ್ನು ಹೊಂದಿದೆ. ಇದರ ಜೊತೆಗೆ 1 ರೂಪಾಯಿಯ ನಾಣ್ಯ, ಸ್ವಲ್ಪ ಸಾಸಿವೆ ಮತ್ತು ಮೆಣಸನ್ನು ಇರಿಸಿ. ಈ ತಟ್ಟೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಮನೆಯ ಎಲ್ಲಾ ಕೋಣೆಗಳಲ್ಲಿ ಸಂಚರಿಸಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸಿ. ನಂತರ ಆ ತಟ್ಟೆಯನ್ನು ಬೀರುವಿನ ಕೆಳಗೆ ಸುರಕ್ಷಿತವಾಗಿ ಇಡಿ. ಮರುದಿನ ಬೆಳಿಗ್ಗೆ 10 ಗಂಟೆಯ ನಂತರ ಸ್ನಾನ ಮುಗಿಸಿ ಆ ತಟ್ಟೆಯನ್ನು ಹೊರಗೆ ತೆಗೆಯಿರಿ. ಅದರಲ್ಲಿರುವ ನಾಣ್ಯವನ್ನು ಮಕ್ಕಳಿಗೆ ದಾನವಾಗಿ ನೀಡಿ ಮತ್ತು ಉಳಿದ ವಸ್ತುಗಳನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಹರಿಯುವ ನೀರಿನಲ್ಲಿ ವಿಸರ್ಜಿಸಿ ಅಥವಾ ಯಾರು ತುಳಿಯದ ಮರದ ಬುಡಕ್ಕೆ ಹಾಕಿ. ಇದರಿಂದ ಮನೆಯ ದಾರಿದ್ರ್ಯ ದೂರವಾಗುತ್ತದೆ. ಈ ದಿನ ಮಹಿಳೆಯರು ಹಳದಿ ಅಥವಾ ಕೆಂಪು ಬಣ್ಣದ ಸೀರೆಯನ್ನು ಧರಿಸುವುದು ಬಹಳ ಶ್ರೇಷ್ಠ. ಹಳದಿ ಬಣ್ಣವು ವಿಷ್ಣುವಿಗೂ ಮತ್ತು ಕೆಂಪು ಬಣ್ಣವು ಲಕ್ಷ್ಮಿಗೂ ಪ್ರಿಯವಾದದ್ದು. ವಿಶೇಷವಾಗಿ ಈ ದಿನ ಮಹಿಳೆಯರು ಕೆಂಪು ಬಣ್ಣದ ಮಣ್ಣಿನ ಬಳೆಗಳನ್ನು ಧರಿಸುವುದರಿಂದ ಸೌಭಾಗ್ಯ ವೃದ್ಧಿಯಾಗುತ್ತದೆ. ಮಣ್ಣಿನ ಬಳೆಗಳ ಶಬ್ದವು ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳನ್ನು ದೂರ ಮಾಡುತ್ತದೆ. ಮುಕ್ಕೋಟಿ ಏಕಾದಶಿಯ ದಿನದಂದು ಕೆಲವು ವಸ್ತುಗಳನ್ನು ಖರೀದಿಸಬಾರದು. ಎಣ್ಣೆ, ಧಾನ್ಯಗಳು, ಕಬ್ಬಿಣದ ವಸ್ತುಗಳು, ಪೊರಕೆ ಮತ್ತು ಕಹಿ ಪದಾರ್ಥಗಳನ್ನು ಅಪ್ಪಿತಪ್ಪಿಯೂ ಮನೆಗೆ ತರಬೇಡಿ. ಈ ದಿನ ತುಳಸಿ ಎಲೆಯನ್ನು ಕೀಳಬಾರದು ಮತ್ತು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಜಗಳವಾಡಬಾರದು. ಈ ಎಲ್ಲ ನಿಯಮಗಳನ್ನು ಪಾಲಿಸುತ್ತಾ ಭಕ್ತಿ ಮತ್ತು ನಂಬಿಕೆಯಿಂದ ಈ ಪರಿಹಾರವನ್ನು ಮಾಡಿದರೆ ನಿಮ್ಮ ಆರ್ಥಿಕ ಸಮಸ್ಯೆಗಳು ದೂರವಾಗಿ ಸಕಲ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತವೆ ಎಂದು ಶಾಸ್ತ್ರಗಳು ತಿಳಿಸುತ್ತವೆ.